ಮೇಡಮ್ ಇವತ್ತು ನಾಮಿನೇಷನ್ ಮಾಡ್ಕೊಂಡು ಬರ್ತಾ ಇದ್ದೀರಾ, ಏನು ಹೇಳ್ತೀರಾ ಮೇಡಮ್ ಇದ್ರ ಬಗ್ಗೆ? ಸರ್, ನನ್ನ ಹೆಸರು ಗೀತಾ ರಾಜಣ್ಣ. ಕಳೆದ 26 ವರ್ಷಗಳಿಂದ ಬೆಂಗಳೂರಿನ ಎಲ್ಲ ಕೋರ್ಟ್ಗಳಲ್ಲಿ ವಕೀಲ ವೃತ್ತಿ ಮಾಡಿಕೊಂಡಿದ್ದೇನೆ. ಪ್ರಸ್ತುತ ನಾನು ನ್ಯಾಯಮಿತ್ರ ಸರ್ಕಾರಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದೇನೆ. ಪ್ರತಿದಿನ ಕೋರ್ಟಲ್ಲೇ ಇರೋದ್ರಿಂದ ವಕೀಲರ ಕಷ್ಟ ನಮ್ಮ ವಕೀಲರ ಪರಿಷತ್ ಏನಿದೆ, ನಮ್ಮ ವಕೀಲರಿಗೋಸ್ಕರ ವೆಲ್ಫೇರ್ ನಿಟ್ಟಿನಲ್ಲಿ ತುಂಬ ಕೆಲಸ ಮಾಡೋದಾಗ್ತಿದೆ. ನನಗೆ ತಾವೆಲ್ಲರೂ ಪ್ರೋತ್ಸಾಹಿಸಿ ಬೆಂಬಲಿಸಿ ಚುನಾವಣೆಯಲ್ಲಿ ನನ್ನನ್ನು ಜಯಶೀಲರಾಗಿಸಲಿಕ್ಕೆ ಖಂಡಿತ ಈ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಎಲ್ಲ ವಕೀಲರಿಗೂ ಪ್ರಸ್ತುತ ಇವಾಗ ತುಂಬ ನೀಡ್ ಆಫ್ ದ ಡೇ ಬೇಕಾಗಿರುವಂಥದ್ದು ವೆರಿ ಇಂಪಾರ್ಟೆಂಟ್ ಅಂದರೆ ಎಲ್ಲ ವಕೀಲರಿಗೂ ಮೆಡಿಕ್ಲೈಮ್ ಪಾಲಿಸೀಸ್ ಆಗಬೇಕು ಅವ್ರಿಗೆ ಕುಟುಂಬಸ್ಥರಿಗೆ. ಬಿಕಾಸ್ ಮೆಡಿಕಲ್ ಎಕ್ಸ್ಪೆನ್ಸಸ್ ಅನ್ನೋದೇನಿದೆ ತುಂಬ ಇಟ್ ಕಮ್ಸ್ ವಿತ್ ಅ ಪ್ರೈಸ್ ಟ್ಯಾಗ್. ಇಟ್ ಇಸ್ ಬಿಕಮ್ ಅ ಕಾಸ್ಟ್ಲಿ ಅಫೇರ್. ಇಟ್ ಇಸ್ ಬಿಕಮ್ ಮೋರ್ ಕಮರ್ಷಿಯಲೈಸ್ಡ್. ಸೊ ಎಲ್ಲ ಅಡ್ವೊಕೇಟ್ಸ್ಗೆ ಮತ್ತು ಅವ್ರ ಕುಟುಂಬಸ್ಥರಿಗೆ ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಸಿ ಅದ್ರ ಜೊತೆಗೆ ವೆಲ್ಫೇರ್ ಫಂಡ್ಸ್ ಏನಿದೆ ಆ ವೆಲ್ಫೇರ್ ಫಂಡ್ಸಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಸಾಧ್ಯ ಆಗುತ್ತೆ ಅಷ್ಟು ಯೂಸ್ ಮಾಡಿ ಅಡ್ವೊಕೇಟ್ಸ್ಗೆ ಕೊಡುವಂಥ ಒಂದು ಪ್ರಯತ್ನ ಮಾಡಿ ಜೊತೆಯಲ್ಲೇ ಎಲ್ಲ ಅಡ್ವೊಕೇಟ್ಸ್ಗೆ ಟರ್ಮ್ ಇನ್ಶೂರೆನ್ಸ್ ಪ್ಲ್ಯಾನ್ ಮಾಡಿಸ್ಬೇಕು ಅಂತ ನನ್ನ ಮ್ಯಾನಿಫೆಸ್ಟೋ ಪ್ರಣಾಳಿಕೆಯಲ್ಲಿದೆ. ಆ ಟರ್ಮ್ ಇನ್ಶೂರೆನ್ಸ್ ಅನ್ನೋದು ನಾವು ಕಟ್ಟುವಂಥ ₹100 ತಿಂಗಳ ಕಟ್ಟಿದ್ರೆ ನಮ್ಮದೇ ಅಡ್ವೊಕೇಟ್ಸ್ ಫ್ರೆಟರ್ನಿಟಿ ಮೆಂಬರ್ಸ್ಗೆ ಯಾರಿಗಾದರೂ ಏನಾದರೂ ಆದರೆ 1,50,00,000 ಅಂತ ಬರುತ್ತೆ. ಒಂದೇ ಒಂದು ಡ್ರಾಬ್ಯಾಕ್ ಏನಂದರೆ ಮುಂದಿನ ವರ್ಷ ಕ್ಯಾರಿ ಫಾರ್ವರ್ಡ್ ಆಗಲ್ಲ. ಬಟ್ ಖಂಡಿತ ಯಾರೋ ಒಂದು 50 ಜನ ಅಡ್ವೊಕೇಟ್ಸ್ 100 ಜನ ಅಡ್ವೊಕೇಟ್ಸ್ ಈ ಕರ್ನಾಟಕದಲ್ಲಿ ಇರೋರಿಗೆ ಇದನ್ನು ಕೊಟ್ಟರೆ ಅವ್ರ ಕುಟುಂಬಸ್ಥರಿಗೆ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ, ತುಂಬ ಸಹಾಯ ಆಗುತ್ತೆ. ಇದ್ರ ಜೊತೆಗೆ ಏನಾಗುತ್ತೆ, ತುಂಬ ಯಂಗ್ಸ್ಟರ್ಸ್ ಬಂದಿರ್ತಾರೆ, ಅವ್ರಿಗೆ ಜಿಲ್ಲಾ ಲೆವೆಲಲ್ಲಿ ತಾಲೂಕಾ ಲೆವೆಲಲ್ಲಿ ತುಂಬ ತಿಳಿದಿರುವಂಥ ಪ್ರಬುದ್ಧ ವಕೀಲರಿರ್ತಾರೆ. ಅವ್ರ ಜೊತೆಗೆ ವರ್ಕ್ಶಾಪ್ಸ್ ಮಾಡಿಸಿದ್ರೆ ಅವ್ರಿಗೆ ಪ್ರೊಫೆಷ್ನಲ್ ಸಸ್ಟೈನ್ ಆಗೋಕ್ಕೆ, ಪ್ರೊಫೆಷ್ನಲ್ ಇರೋಕ್ಕೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಮತ್ತು ಹೆಣ್ಣುಮಕ್ಕಳು ಯೂಶಲಿ ಬ್ರೇಕ್ ತೊಗೋತಾರೆ, ಅಂದರೆ ಮೆಟರ್ನಿಟಿ ಬ್ರೇಕು ಇಲ್ಲ ಮದುವೆ ಆದಾಗ ಬ್ರೇಕ್. ಸೊ ನಾವು ಹೆಣ್ಣುಮಕ್ಕಳಿಗೆ ಆ ಸಂದರ್ಭದಲ್ಲಿ ಸಸ್ಟೈನ್ ಆಗಲಿಕ್ಕೆ ಬಾರ್ ಕೌನ್ಸಿಲಿಂಗ್ನಲ್ಲಿ ಏನಾದರೂ ಸಹಾಯ ಮಾಡಬೇಕು. ಮತ್ತು ಬಾರ್ ಕೌನ್ಸಿಲ್ ಏನಾಗಿದೆ, ಎಲ್ಲ ತಾಲೂಕಾ ಲೆವೆಲ್ಸ್ ಡಿಸ್ಟಿಕ್ ಲೆವೆಲ್ಸಲ್ಲಿ ತುಂಬ ಕಡೆ ಲೈಬ್ರರಿ ಅಥವಾ ಬೇಸಿಕ್ ಮತ್ತು ನೀರು, ಸ್ವಚ್ಛ ಶೌಚಾಲಯ ಇಂಥ ಬೇಸಿಕ್ ಕಮ್ಯುನಿಟೀಸ್ ಇಲ್ಲ. ಸೊ ಇದೆಲ್ಲನೂ ನಾನೇನಾದರೂ ಹಾರಿಸ್ಕೊಂಡ್ರೆ ಇದನ್ನೆಲ್ಲ ಸರಿ ಮಾಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಅಡ್ವೊಕೇಟ್ಸ್ಗೆ ಒಂದು ಪೆನ್ಷನ್ ಯೋಜನಾ ಇರ್ಬೋದು, ಇಲ್ಲ ಪರ್ಸನಲ್ ಆಕ್ಸಿಡೆಂಟ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇರ್ಬೋದು, ಇದನ್ನೆಲ್ಲ ಮಾಡುವಂಥ ಖಂಡಿತ ಪ್ರಯತ್ನ ಮಾಡ್ತೀನಿ. ತಾವೆಲ್ಲರೂ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ನನ್ನನ್ನು ಗೆಲ್ಲಿಸಿ ಪ್ರೋತ್ಸಾಹಿಸಬೇಕು ಅಂತ ತಮ್ಮಲ್ಲಿ. ಮೇಡಮ್, ಹೀಗಿದ್ದಾಗ ತಾವು ರಾಜ್ಯದಾದ್ಯಂತ ಈಗಾಗಲೇ ಕ್ಯಾನ್ವಾಸ್ ಶುರು ಮಾಡಿದ್ದೀರಾ. ಆ ಸ್ಥಾನಕ್ಕೆ ಹೋದ ತಕ್ಷಣ ಬೆಂಗಳೂರಿಂದ ಬಂದವರೆಂದರೆ ಗೀತಾರಾಜ ಮೇಡಮ್ ಅಂತಾರೆ, ಮತ್ತು ತುಮಕೂರು, ಉತ್ತರ ಕನ್ನಡ ಪ್ರತಿ ಜಿಲ್ಲೆಗಳಿಗೆ, ಜೊತೆಗೆ ಧರ್ಮಸ್ಥಳದಲ್ಲಿ ಕಾಲ್ನಡೆಗೆ ಒಂದು ಇದರಲ್ಲಿ ತಮ್ಮ ಪಾತ್ರ ಇದೆ ಅಂತ ಕೇಳ್ಪಟ್ವಿ. ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಒಂದು ಖುಷಿ ವಿಚಾರ ಏನಂದರೆ, ನಾನು ಎಷ್ಟು ದಿನ ಬರೀ ಟೆಂಪಲ್ ರನ್ ಮಾಡ್ತಿದ್ದೆ, ವಕೀಲ ಪರಿಷತ್ ಚುನಾವಣೆ ನಿಂತ್ಕೊಂಡ್ಮೇಲೆ ಈ ಕೋರ್ಟ್ ರನ್ ಮಾಡ್ತಾ ಇದ್ದೀನಿ. ಬಟ್ ಒಂದು ಬ್ಯೂಟಿಫುಲ್ ಥಿಂಗ್ ಏನಂದರೆ, ಯಾವುದೇ ಕೋರ್ಟ್ಗೆ ಹೋಗಿ ತುಂಬ ಚೆನ್ನಾಗಿ ನಾವು ಕರಿ ಕೋರ್ಟ್ ನೋಡಿದ ತಕ್ಷಣ ಬಾರಿಂಗ್ ಮೆಂಬರ್ಸ್ ಎಲ್ಲ ಬಂದು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ನಾವೆಲ್ಲ ದಾವಣಗೆರೆ, ಹರಿಹರ, ಹಾವೇರಿ, ಬೈಲಹೊಂಗಲ, ಸವದತ್ತಿ, ಬೆಳಗಾವಿ, ಧಾರವಾಡ, ಸೌದತ್ತಿ, ಮತ್ತು ಬಾಗಲಕೋಟೆ, ಹೊಸಪೇಟೆ, ಚಿತ್ರದುರ್ಗ, ಚಿಕ್ಕಮಗಳೂರು ಆಗಿರ್ಬೋದು, ಭದ್ರಾವತಿ ಆಗಿರ್ಬೋದು, ತರೀಕೆರೆ ಆಗಿರ್ಬೋದು, ಕಡೂರು ಆಗಿರ್ಬೋದು, ಎಲ್ಲ ಕಡೆಗೂ ಹೋಗಿ ಬಂದಿಲ್ಲ. ಬಟ್ ಎಲ್ಲ ಕಡೆನೂ ನಮಗೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿ ಹೆಣ್ಮಕ್ಳು ಅಂದರೆ ಭಾಳಷ್ಟು ಪ್ರೋತ್ಸಾಹ ಮಾಡಿದ್ದಾರೆ ಸರ್. ಅದಕ್ಕೆ ಐ ಆಮ್ ರಿಯಲಿ ಗ್ರೇಟ್ಫುಲ್ ಆ್ಯಂಡ್ ಐ ಹ್ಯಾವ್ ಗಾಟ್ ಲಾಟ್ ಆಫ್ ಗ್ರ್ಯಾಟಿಟ್ಯೂಡ್ ಟುವರ್ಡ್ಸ್ ದೆಮ್ ಸರ್. ಮೇಡಮ್, ಹೀಗಿದ್ದಾಗ ಮಹಿಳೆಯರಿಗೆ ಪರ್ಸೆಂಟ್ ಮೀಸಲು ಅಂತೇಳಿ ಒಂದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಆದೇಶ ಆಯಿತು. ಆ ಒಂದು ಆದೇಶದ ಇಲ್ಲಿವರೆಗೂ ಸಮಯದ ವಿಳಂಬ ಕಮ್ಮಿ ಇದೆ ಅಂತಿದ್ರು ನೀವು ಕರ್ನಾಟಕದಾದ್ಯಂತ ತಾವೇ ಹೇಳಿದ್ದ ಹೇಗೆ ನೀವು ಒಂದು ಸಮಯನ ರೂಪಿಸ್ಕೊಂಡು ಹೇಗೆ ವಕೀಲಿಗೆ ಕೆಲಸ ಮಾಡ್ಕೊಂಡಿದ್ರಿ? ತುಂಬ ಜನಕ್ಕೆ ಡೌಟ್ ಇದೆ. 20% ಏನು ಸುಪ್ರೀಂ ಕೋರ್ಟ್ ರಿಸರ್ವೇಷನ್ ಕೊಟ್ಟಿದೆ, 5 ಜನ ಮಹಿಳೆಯರಿಗೆ ಫಸ್ಟ್ ಪ್ರಿಫರೆನ್ಷನ್ ಕೊಡಬೇಕಾ, 2 ಬ್ಯಾಲೆಟ್ ಪೇಪರ್ ಇರುತ್ತಾ ಅಂತ. ಇವತ್ತು ತಾನೇ ನಾನು ಹಾಕಿರುವಂಥ ಅರ್ಜಿ ಸುಪ್ರೀಂ ಕೋರ್ಟಲ್ಲಿ ಬಂದಿತ್ತು. ಮಧ್ಯಾಹ್ನ 1 ಗಂಟೆಗೆ ಡಿಸ್ಪೋಸಲ್ ಆಗಿದೆ. ಏನಂದರೆ ಹೈ ಪವರ್ ಕಮಿಟಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ವಿಮೆನ್ಗೆ 2 ಬ್ಯಾಲೆಟ್, 2 ಜನರಲ್ ಕ್ಯಾಟಗರಿಗೊಂದು, ವಿಮೆನ್ಗೊಂದು 2 ಬ್ಯಾಲೆಟ್ ಪೇಪರ್ ಮಾಡಬೇಕಾ ಬೇಡವಾ ಅಂತ ನಾ ಕೊಟ್ಟಿರುವಂಥ ಒಂದು ರೆಪ್ರೆಸೆಂಟೇಷನ್ 17ನೇ ಜಾನ್ವರಿ 2026 ಕೊಟ್ಟಿತ್ತು. ಅದನ್ನು ಕನ್ಸಿಡರ್ ಮಾಡಿ ಅಂತ ಒಂದು
ಡೈರೆಕ್ಷನ್ ಕೊಟ್ಟಿದ್ದಾರೆ ಸರ್. ಇವಾಗ ಹೈ ಪವರ್ ಕಮಿಟಿ ಅವ್ರು ಏನು ಕನ್ಸಿಡರ್ ಮಾಡ್ತಾರೆ ಅಂತ ಇದ್ರ ಜೊತೆಗೆ ಆಲ್ರೆಡಿ ಮಹಾರಾಷ್ಟ್ರದಲ್ಲಿ ನೋಟಿಫಿಕೇಶನ್ ಆಗಿದೆ. ಜನರಲ್ ಕ್ಯಾಟಗರಿಗೆ 1 ಬ್ಯಾಲೆಟ್ ಪೇಪರ್, ವಿಮೆನ್ 1 ಬ್ಯಾಲೆಟ್ ಪೇಪರ್ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವರೇನು ಕ್ರಮ ತಗೋತಾರೆ, ಡಿಸಿಷನ್ ತಗೋತಾರೆ ಅಂತ ಕಾದು ನೋಡ್ಬೇಕು ಸರ್. ಮೇಡಮ್, ಈ ವಿಚಾರದಲ್ಲಿ ಡಿಸ್ಪೋಸಲ್ ಆಗಿದೆ ಸುಪ್ರೀಂ ಕೋರ್ಟ್ ಮಧ್ಯಾಹ್ನ 1 ಗಂಟೆಗೆ. ಮೇಡಮ್, ಈ ವಿಚಾರದಲ್ಲಿ ಈ ಕೇಸ್ನ ತಾವೇ ದಾಖಲೆ ಮಾಡಿದ್ರಿ ಅಂತ ಹೇಳಿದ್ರಿ. ಅಲ್ಲಿ ನಿಮ್ಮ ಒಂದು ಕೇಸಿಂದ ಅದು ಕಮಿಟಿಗೆ ಫಾರ್ವರ್ಡ್ ಮಾಡೋದು ಗೊತ್ತಾಯಿತು. ಆ ಕೇಸಲ್ಲಿ ತಾವೇ ಜಯ ಕಂಡ್ರಿ ಅಂತೇಳಿ ಅನ್ಕೋಬೇಕಾದ್ದೇನೆ. ಹೀಗಿದ್ದಾಗ ಕೇಸೇ ಜಯ ಆಯಿತು ಅಂದಮೇಲೆ ಇಲ್ಲಿ ಏನು ನೀವು ನಿಂತ್ಕೊಂಡಿದ್ರಿ, ಇದ್ರ ಬಗ್ಗೆ ಜಯ ಆಗ್ತೀರಿ ಅಂತೇಳಿ ನಮಗೆ ಮಾಹಿತಿ ಇದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಖುಷಿ ಆಗುತ್ತೆ. ನನ್ನದಾದ ಒಂದು ಸಣ್ಣ ಪ್ರಯತ್ನ ಇದು. ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಸರ್. ನೀವು ಎಲ್ಲರಿಗೂ ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ನಮಸ್ತೆ.